ಹಾಯ್ ನಮಸ್ಕಾರ, ನಾನು ಅನಿಶ್ ಶೆಟ್ಟಿ. ಇವತ್ತು ಒಂದು ಪ್ಲೇಸ್ಗೆ ಹೋಗ್ತಿದ್ದೀವಿ. ನಾವೊಂದು ಅದ್ಭುತವಾದ ಜಾಗಕ್ಕೆ ಹೋಗ್ತಿದ್ದೀವಿ. ಆದರೆ ಈ ಹೋಗೋ ಪ್ಲೇಸ್ ಅಂತೂ ತುಂಬ ಕಷ್ಟಕರವಾಗಿದೆ. ನಮ್ಮ ಜೊತೆ ಕೌಶಿಕ್ ಅವರಿದ್ದಾರೆ. ಕೌಶಿಕ್ ಅವರೇ, ಅಲ್ಲಿ ಯಾವ್ಯಾವ ಪ್ಲೇಸ್ ಇದೆ, ಎಂತೆಂತ ಇದೆ ಅಲ್ಲಿ? ಶಿವನ್ ಕಾಲ್ ಗೊತ್ತಿದೆ, ಆಮೇಲೆ ರಾಜಂದು ಕೋಟೆ ಇದೆ ಅಂತೆ, ಅದು ಗೋಡೆ ಎಲ್ಲ ಬಿದ್ದೋಗಿದೆ. ಆಮೇಲೆ ರಾಜರು ಊಟ ಮಾಡೋ ಕಲ್ಲುಗಳಿದೆ, ಆಮೇಲೆ ಒಂದಷ್ಟು ವಿಗ್ರಹಗಳಿದೆ. ನೋಡಕೋಣ ಬನ್ನಿ. ಎಸ್, ಕೇಳಿದ್ರಲ್ಲ, ನಾನು ಅದು ನೋಡ್ಬೇಕಂತ ತುಂಬ ಆಸೆಯಿಂದ ಹೋಗ್ತಾ ಇದ್ದೀನಿ. ಇದು ಶೃಂಗೇರಿಯಿಂದ ಕಮ್ಮಿ ಅಂದರೂ ಒಂದು 14 ಕಿಲೋಮೀಟ್ರ್ ಇರ್ಬೋದು ಅಂತ ಅಂದಾಜು. ತೆಕ್ಕೂರಿಂದ ಒಂದು 3 ಕಿಲೋಮೀಟ್ರ್ ಇದೆ ಅಂದಾಜಾಗಿ ಹೇಳ್ತಿದ್ದೀನಿ. ಇದು ಬಂದಿದ್ದೀವಿ ಒಳದಾರಿಯಿಂದ. ಈಗ ಹೋಗ್ತಾ ಇದ್ವಿ, ಗಾಡಿಯಲ್ಲಿ ಇಟ್ಟಿದ್ವಿ. ಈ ರೋಡಲ್ಲಿ ಹೋಗುತ್ತಿಲ್ಲ, ಗೊತ್ತಾಗಿಲ್ಲ. ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ ನಾನು, ಹಾಗಾಗಿ ನಡ್ಕೊಂಡು ಹೋಗ್ತಿದ್ವಿ. ಯಾವ ದಾರಿ ನೋಡಿ ಯಾವ ರೀತಿ ಇದೆ ಅಂತೇಳಿ. ಪ್ಲೇಸ್ ಅಂತೂ ಇವನು ಹೇಳೋದು ರೀತಿ ನೋಡಿದ್ರೆ ಇನ್ನೂ ಚೆನ್ನಾಗಿರ್ಬೋದು, ತುಂಬಾ ಮಸ್ತಾಗಿದೆ ಅಂತ ತಿಳ್ಕೊಂಡಿದ್ದೀನಿ. ಹಾಗಾಗಿ ಹೋಗ್ತಾ ಇದ್ದೀವಿ. ಬನ್ನಿ, ನಾವು ಅಲ್ಲೇ ತೋರಿಸ್ತೀವಿ ಇನ್ನು ಯಾವ ರೀತಿ ಇದೆ ಅಂತ. ದಾರಿ ತಪ್ಪು ಹೋಗಿದೆಯಿಲ್ಲ ಅಂತ ಗೊತ್ತಿಲ್ಲ. ಅವನು ತುಂಬ ವರ್ಷ ಆಯ್ತಂತೆ ಆ ಕಡೆ ಹೋಗದೆ. ದಾರಿ ಸ್ವಲ್ಪ ಎಲ್ಲಿಗೆ ಗಾಯ್ಸ್, ನೀರು ನೋಡಿ, ನೀರು ಒಳ್ಳೆ ಬದಿ ಬಂದಿದ್ವಿ. ನಿಧಾನ ಮಚ್ಚ, ಈಜಕ್ಕೆಲ್ಲ ಬರಲ್ಲ. ಇಲ್ಲೇ ಸತೋಗಿ ಈಜಕ್ಕೆ ಹೋಗ್ಬೋದು. ಈಶ್ವರನ್ ಕಂಡು ಬಿಡ್ಬೇಕು. ನಾವೆಲ್ಲ ಹೋಗ್ಬೇಕು ಈಗ? ನಾವೀಗ ಅಲ್ಲಿ ಬರಬೇಕು, ಅಲ್ಲಿ ಹೋಗ್ಬೇಕು. ಅಲ್ಲಂದ್ರೆ ನಮ್ಗೆ ಇಲ್ಲಿ ಹೋಗಲ್ಲ. ಇಲ್ಲಿಂದ ಅಲ್ಲ, ನಾವು ಮೇಲೆ ಒಂದು ದಾರಿ ಇತ್ತಲ್ಲ, ಬಂದ್ವಲ್ಲ, ಅಲ್ಲಿಂದ ಹೋಗ್ಬೇಕು. ಈಶ್ವರ ಕಲ್ಲ ಅಲ್ಲಿದೆ, ಅಲ್ಲಿ ಝೂಮ್ ಮಾಡಿ ಹೋಗ್ತೀನಿ. ಇದು ಈಶ್ವರ ಕಲ್ಲು ಇದೆ ಅಲ್ವಾ? ವಸಂತ ಕಲ್ಲು. ನೀರಿದೆ, ಹಂಗಾಗಿ ಹೋಗಲ್ಲ. ಒಂದು ಹೋಗೋಣ, ಯಾವ ರೀತಿ ಇದೆ ಅಂತ ನೋಡೋಣ. ಅಲ್ಲೂ ಇನ್ನೊಂದು ಪ್ಲೇಸ್, ಹೋಮ್ ಸ್ಟೇ ಅಲ್ಲಿದೆ. ಎಸ್, ಮೊಳೆ ಮೊಳೆ. ಪೊದೆ ತುಂಬ ಹೋಗಿದೆ, ಪೊದೆ. ತುಂಬ ಬೇಜಾರಲ್ಲಿದ್ದೆ, ಸಿಗಲ್ಲ ಅಂತ. ಕೊನೆಗೂ ಬಂದ್ವಿ. ಈಶ್ವರನ್ ಕಲ್ಲಲ್ಲಿದೆ. ನಾವು ಊಟ ಮಾಡಿ ಇಲ್ಲೇ ಇದೆ ನೋಡಿ, ಕಲ್ಲುಗಳೆಲ್ಲ ಎಲ್ಲ ಇಲ್ಲೇ ಇದೆಯಲ್ಲ. ಇದು ಊಟಕ್ಕೆ ಮಾಡಕ್ಕೆ ಬಳಸ್ತಿರೋ ಕಲ್ಲು. ಊಟಕ್ಕೆ ಬಂದು ಕಲ್ಲು. ಗೈಸ್, ಇಲ್ಲಿ ಪಾದಗಳು ಯಾವುದು ಏನೋ ಮಾಡಿದ್ದಾರೆ. ಅಲ್ಲೊಂದು ಪಾದ ಇದೆ, ಡಿಸೈನ್. ಇದು ಶಿವಲಿಂಗ. ಗೈಸ್, ನಮ್ಮ ಶೃಂಗೇರಿ ಹತ್ತಿರದಲ್ಲಿದೆ. ಹತ್ತಿರ ಒಂದು 14-15 ಕಿಲೋಮೀಟರ್ ದೂರದಲ್ಲಿರುವ ಈ ಪ್ಲೇಸು ನೀರಿನ ಮಧ್ಯದಲ್ಲಿದೆ ಶಿವಲಿಂಗ. ಮತ್ತು ಇದರಲ್ಲಿದೆ ಕೆಲವೆಲ್ಲ ಇಲ್ಲಿ ಕೆತ್ತಿದ್ದಾರೆ ಕಲ್ಲಲ್ಲಿ. ನೀರು ಸ್ವಲ್ಪ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಕಾಣ್ತಿಲ್ಲ.
ಏನೇನೋ ಕೆತ್ತನೆಗಳೆಲ್ಲ ಇದೆ. ಅದು ನಮ್ಮ ಶೃಂಗೇರಿಯ ಇದೆ, ತೆಕ್ಕೂರಿನ ಹತ್ತಿರ ಇದೆ. ಇಲ್ಲಿ ಬರೋ ತುಂಬ ಕಷ್ಟ. ನಮ್ಮ ವಿಡಿಯೋದಲ್ಲೇ ನೋಡಿಕೊಂಡು ಖುಷಿ ಪಡೆಯಿರಿ. ಶೃಂಗೇರಿ ಹತ್ತಿರ ಇರುವ ಜಾಗನ ದಾರಿ ಅಂತೂ ಸಿಕ್ಕಾಪಟ್ಟೆ ಕಷ್ಟ ಇದೆ. ಇದು ಸಿಮ್ಲಾ ನೋಡಿಲ್ಲ ಎಲ್ಲ ನಾವು ಬರುವ ಇದರಲ್ಲಿ. ಎಲ್ಲಿ ಹತ್ತುಳ್ತಂತ ಗೊತ್ತಾಗಿಲ್ಲ. ಸ್ನೇಹಿತರೆ, ಇದು ಯಾವ ರೀತಿ ಇದೆ ಅಂತ ಕಮೆಂಟ್ ಮಾಡಿ ನೋಡಿ. ನೀವು ಇದ್ರ ಬಗ್ಗೆ ನಿಮ್ಗೇನು ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ ಅಂತ ಕೇಳಿಕೊಳ್ಳುತ್ತೇನೆ. ಯಾಕಂದರೆ ನನಗೆ ಇದ್ರ ಬಗ್ಗೆ ತುಂಬ ಗೊತ್ತಿಲ್ಲ ಏನು. ಒಂದು ಪ್ಲೇಸ್ ಬಂದಿದ್ದೀನಿ, ನೋಡಿದ್ದೀನಿ, ಈ ರೀತಿ ಇದೆ ನಮ್ಮ ಶೃಂಗೇರಿ ಹತ್ತಿರ ಅಂತ ತೋರಿಸ್ತಾ ಇದ್ದೀವಿ. ಇದ್ರ ಬಗ್ಗೆ ಯಾರು ಗೊತ್ತಿದ್ರು ಕಮೆಂಟ್ ಮಾಡಿ ಹೇಳಿ. ನೋಡಿ ಪ್ಲೇಸ್ ಹೇಗಿದೆ ಅಂತ, ಅದ್ಭುತವಾಗಿದೆ. ನೋಡಲಿ ಅಲ್ಲಲ್ಲಿ ಕೆತ್ತಿದ್ದಾರೆ, ಪಾದ ಇದೆ, ಮತ್ತೆ ಏನೇನಿದೆ ಗೊತ್ತಿಲ್ಲ. ಅದು ಚಕ್ರ, ಮಧ್ಯದಲ್ಲಿದೆ. ಆ ಕಡೆಯಿಂದ ಒಂದು 2 ಪ್ಲೇಸ್ ಇದೆ, ಹೋಗಕ್ಕಾಗ್ತಿಲ್ಲ. ಅಲ್ಲೇನಿದೆ, ಹಳೆ ದುರ್ಗಾ ದೇವಸ್ಥಾನ ಒಂದಿದೆ, ಅದು ರಾಜ ಪೂರ್ತಿ ಇದೆ, ಅಲ್ಲಿ ಯಾರು ಹೋಗಕ್ಕಾಗಲ್ಲ ಅಂತೆ. ಹಾಂ, ಆ ಕಡೆ ಹೋಗಕ್ಕಾಗಲ್ಲ. ಆ ಕಡೆ ಯಾವ ಪ್ಲೇಸ್ ಬರುತ್ತಂತ ನಂಗೆ ಗೊತ್ತಿಲ್ಲ. ಇಲ್ಲಿ ಅಂತೂ ಮಾತಿದೆ. ಇನ್ನು ಏನೇನಿದೆ ಗೊತ್ತಿಲ್ಲ. ಯಾವುದೇ ರೀತಿಯ ಮನೆಗಳು ಕಾಣ್ತಿಲ್ಲ, ಒಂದು ಮತ್ತೆ ಯಾವುದು ಕಾಣ್ತಿಲ್ಲ. ಇದು ಇಲ್ಲಿಯ ಇದೊಂದು ಲಿಂಗ ಇದೆ, ನಂದಿ ಇದೆ. ಖುಷಿ ಆಯಿತು, ಇದೊಂದು ಬಂದು ಸಿಕ್ತು. ಇದೆಲ್ಲ ಅಂದ್ಕೊಂಡಿದ್ದೆ. ಹುಡುಕಿ ದಾರಿ ಅಂತೂ ನಮಗೆ ತುಂಬ ಕಷ್ಟ ಇಲ್ಲಿ ಬರಲಿಕ್ಕೆ. ನೀವು ವಿಡಿಯೋದಲ್ಲೇ ನೋಡಿಕೊಂಡು ಖುಷಿ ಪಡೀರಿ. ಇಲ್ಲಿ ಬರುವ ಪ್ರಯತ್ನಕ್ಕೆ ತುಂಬ ಕಷ್ಟ ಇದೆ ಬರಲಿಕ್ಕೆ. ನಾನು ದಾರಿಯೆಲ್ಲ ತೋರಿಸಿದ್ದೆ ನಿಮಗೆ ಮೊದಲಿಗೆ ಯಾವ ರೀತಿ ಕಷ್ಟ ಇದೆ ಅಂತ. ಇದು ಇಷ್ಟೇ ಇರೋದು ಜಾಗ ನಾವು ಬರಲಿಕ್ಕೆ. ಇಂಬ್ಳ ಕೂಡ ಇದೆ, ಕಾಲೆಲ್ಲ ಕಚ್ಚಿ ಹೋಗಿದೆ. ಗಾಯ್ಸ್, ಥ್ಯಾಂಕ್ ಯು ಈ ವಿಡಿಯೋ ನೋಡಿದ್ದಕ್ಕೆ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಥ್ಯಾಂಕ್ ಯು ಕೌಶಿಕ್ ಅವರು, ತುಂಬ ಇಲ್ಲಿ ಕರ್ಕೊಂಡ್ಬಂದೆ, ತುಂಬ ಧನ್ಯವಾದಗಳು. ಒಂದು ಹೊಸ ಜಾಗ ನಾನು ನೋಡಿದ್ದೀನಿ ಇವತ್ತು ಶೃಂಗೇರಿಯಲ್ಲಿರುವ, ಭಾರಿ ಖುಷಿ ಆಯಿತು. ಸ್ನೇಹಿತರೆ, ನೀವು ನೋಡಿದ್ರಲ್ಲ, ಇದು ನೋಡಿ ಯಾವ ರೀತಿ ಇದೆ ಅಂತ. ಪ್ಲೇಸು ನದಿಯ ಪಕ್ಕದಲ್ಲಿದೆ, ಹಾಗೆ ಫುಲ್ ಯಾವುದೇ ದಟ್ಟ ಕಾಡಿನ ಮಧ್ಯದಲ್ಲಿದೆ. ತುಂಬ ದೊಡ್ಡ ಕಾಡಲ್ಲ, ಫಾರೆಸ್ಟ್ ಇರ್ಬೋದು. ಕಾಣ್ತಿದೆ, ತೋರಿಸ್ತೀನಿ ನಿಮಗೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ನಮ್ಮ ಶೃಂಗೇರಿಯ ಇನ್ನೂ ಬೇರೆ ಕಡೆ ಇಂಥ ವಿಶೇಷಗಳು ಇದೆ, ಅದು ನಾನು ನಿಮಗೆ ತೋರಿಸ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು.